ನನ್ನನ್ನೊಬ್ಬ ಅರ್ಥ ಮಾಡ್ಕೊಂಡಿರೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಅದ್ ನೀವು ಮಾತ್ರ. ನೀವು ಬಾವ, ಈ ಕುಡುಕರ ಮನ್ಪಿದೆಯಲ್ಲ, ಇದು ಕುಡುಕರ ಮನ್ಪ, ಇದು ಕುಡುಕರಿಗೆ ಅರ್ಥ ಆಗೋದು. ಕರೆಕ್ಟ್, ನೀ ಹೇಳಿದ 100% ಕರೆಕ್ಟ್. ಅದು ಈಗ ಬೇರೆಯವರಿಗೆ ನಮ್ಮ ಭಾವನೆಗಳು ಅರ್ಥ ಆಗೋದಿಲ್ಲ. ಅಣ್ಣ, ನಮ್ ಕರ್ಸ್ಕೊಂಡಿರೋ ಉದ್ದೇಶ ಒಂದ್ ಮುಖ್ಯವಾದ ಕೆಲ್ಸ ಅದೇ. ಏನ್ ಹೇಳಿ ಅಣ್ಣ? ಯಾರ್ದಾದ್ರು ತಲೆ ಕಡಿಬೇಕಾ, ಯಾರಿಗಾದ್ರೂ ವಾರ್ ಮಾಡ್ಬೇಕಾ? ಅಂತ ಕೆಲ್ಸ ಏನೂ ಇಲ್ಲ. ನೀವೀಗ ರೆಸಾರ್ಟ್ ಒಳಕ್ ಹೋಗಿ ಕಳ್ದೋಗಿರೋ ಕಿರೀಟ ಹುಡುಕೊಡ್ಬೇಕು. ಅಂದ್ರೆ ಎಲ್ಲಿದೆ ಅಣ್ಣ ಅದು? ಅರ್ಥ ಆಗಕ್ಕಿಲ್ವಾ? ಅದು ಕಳ್ದೋಗದೆ. ಅದ್ ಬ್ಯಾರೆ ಯಾರ ಕೈಗಾನ ಸಿಗಕ್ಕೂ ಮೊದ್ಲು ನೀವು ಹುಡುಕಿ ನನ್ನ ಕೈಗೆ ತಂದ್ಕೊಡ್ಬೇಕು. ಅಂದ್ರ ನಮ್ಮನ್ನ ಒಳಗ್ ಬಿಡ್ತಾರ? ನೀವು ನಮ್ ಬಂಧುನೋ ಬಳಗನ ಅಂತ ಹೇಳ್ಕೊಂಡು ಹೋದ್ರೆ ಯಾರು ಬಿಡಕ್ಕಿಲ್ಲ. ನಮ್ ಬಂಧು ಯಾರು, ಬಳಗ ಯಾರು ಅಂತ ಎಲ್ಲರಿಗೂ ಸಂದಾಗ ಗೊತ್ತದೆ. ಮತ್ತೆ ನೀವು ಕೆಲಸದವ್ರು ಅಂತ ಹೇಳ್ಕೊಂಡು ರೆಸಾರ್ಟ್ ಒಳಕ್ ಹೋಗ್ಬೇಕು. ಒಂದು ಜಾಗನು ಬಿಡದೆ ಇಡೀ ರೆಸಾರ್ಟ್ ಹುಡುಕ್ಬೇಕು. ಆ ಕಿರೀಟ ಎಲ್ಲಿದ್ರು ತಕ್ಕ ಬಂದು ನಾನು ಮುಂದಕ್ಕಿಡ್ಬೇಕು. ಅರ್ಥ ಆಯ್ತಾ? ಸರಿ ಅಣ್ಣ. ಬರ್ತೀವಣ್ಣ. ಬರ್ತೀವಣ್ಣ. ಡೆಲಿವರಿ ಬಾಬಾ ವಲ್ಲಭ, ಏನಕ್ಕೆ ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಬರ್ತಾ ಇದೀರಾ? ಅಪ್ಪನ ಜೊತೆ ಏನಾದ್ರು ಕಿರಿಕ್ ಮಾಡ್ಕೊಂಡ್ರ ಹೇಗೆ? ಅದೇನಿರಲ್ಲ ವಲ್ಲಭ, ಕೇಶವನ್ ಹುಡುಕ್ತಾ ಇರ್ತಾಳೆ. ಇಲ್ಲಿ ಜೇಬಲ್ಲಿ ಎಲ್ಲಿರು? ಚಿಕ್ಕಪ್ಪ ಈಗ್ಲೂ ತಮಾಷೆ. ವಲ್ಲಭ, ಅದು ಪೂಜೆಗೆ ತಂದಿರೋ ಕಿರೀಟ ಕಾಣಿಸ್ತಾ ಇಲ್ಲ. ಏನೋ ಕಿರೀಟ ಕಾಣಿಸ್ತಾ ಇಲ್ವಾ? ಅದನ್ನ ವಿದ್ಯಾ ಅವರೇ ತಗೊಂಡು ಹೋದ್ರಲ್ಲ? ಹೌದು, ಅದಕ್ಕೆ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಗಣೇಶ ಮಾಯ ಮಾಡಿರ್ಬೇಕು, ಇಲ್ಲ ಇಲ್ಲಿ ತಮಾಷೆಗೆ ಅಂತ ಇಟ್ಟಿರ್ಬೇಕು. ಚಿಕ್ಕಪ್ಪ, ಈ ತಮಾಷೆ ಮಾಡೋ ವಿಷಯನ ಸೀರಿಯಸ್ ಮ್ಯಾಟ್ರು. ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ಅದಕ್ಕೆ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಯಾರಾದ್ರೂ ಅದನ್ನ ತಗೊಂಡೋಗಿರ್ಬೇಕು. ಇಲ್ಲ, ಮನೆಯವ್ರು ಯಾರಾದ್ರೂ ನೋಡಿರ್ತಾರೆ. ಮನೆಯವ್ರನ್ನ ಯಾರನ್ನಾದ್ರೂ ಕೇಳೋಣ ಬನ್ನಿ. ಅಯ್ಯೋ ಬಾಬಾ, ಮೆತ್ತಗ್ ಮಾತಾಡಿ. ಕೇಳ್ಬೇಕಿತ್ತು ಅಂದ್ರೆ ಆಗಲ್ಲ ಬ್ರದರ್. ಇವಾಗ್ಲೇ ನಾನು ವಿಚಾರಿಸ್ಕೊಂಡ್ ಬರ್ತೀನಿ, ಇರಿ. ವಲ್ಲಭ, ಒಂದ್ ನಿಮಿಷ, ಪೂರ್ತಿಯಾಗಿ ಹೇಳದ್ನ ಕೇಳಿಸ್ಕೊ. ಮಳೆ ಬಂದ್ ಕೂಡ್ಲೆ ಮೀನ್ ಹಿಡಿಯಕ್ ಹೋಗೋರ್ ತರ ಯಾಕೆ ವಿಷಯ ಕೇಳಿದ ತಕ್ಷಣ ಓಡೋಗ್ತಿದ್ಯಾ? ಅದಕ್ಕೆ ಕಳೆದೋಗಿದೆ ಅಂದ್ಮೇಲೆ ಯಾರನ್ನಾದ್ರೂ ಕೇಳಿದ್ರೆ ತಾನೇ ಗೊತ್ತಾಗೋದು. ವಲ್ಲಭ, ಮೆತ್ತಗೆ. ಈ ವಿಷಯ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಾದ್ರೆ ದೊಡ್ಡ ರಾಧ ಅಂತಾನೆ ಆಗತ್ತೆ. ಮತ್ತೆ ಕಿರೀಟ ಎಲ್ಲಿದೆ ಅಂತ ತಿಳ್ಕೊಳ್ಳೋದು ಹೇಗೆ? ನಾವೆಲ್ಲ ಸೇರಿ ಹುಡುಕ್ಬೇಕು. ಅದಕ್ಕೆ ನೀವ್ ಹೆಲ್ಪ್ ಮಾಡ್ಬೇಕು. ಅಷ್ಟೇ ತಾನೇ? ನೀವ್ ತಲೆ ಕೆಡ್ಸ್ಕೊಬೇಡಿ. ಆ ಕಿರೀಟ ಎಲ್ಲೇ ಇದ್ರು ಅದ್ ನಿಮ್ ಕಣ್ಮುಂದೆ. ಅಲ್ಲ, ಆ ಗಣೇಶನ್ ತಲೆ ಮೇಲೆ ಇರ್ಬೇಕು. ಆ ತರ ನಾವು 3 ಜನ ಸೇರಿ ಮಾಡ್ತೀವಿ. ಯೋಚನೆನೇ ಮಾಡಬೇಡಿ, ಕಿರೀಟ ಸಿಗುತ್ತೆ. ಕದ್ದವನು ಅದನ್ನ ಅಲ್ಲಿ ಇಲ್ಲಿ ಇಡಕ್ಕಾಗಲ್ಲ. ಕಿರೀಟ ಅಲ್ವಾ, ತಲೆ ಮೇಲೆ ಎತ್ಕೊಂಡೇ ಓಡಾಡಬೇಕಾಗತ್ತೆ. ಈಜಾಗಿ ಸಿಕ್ಕಾವಳ ತನಕಲ್ಲ. ಚಿಕ್ಕಪ್ಪ, ಮತ್ತಿನ್ನೊಂದ್ ವಿಷಯ. ಈ ವಿಷಯ ಯಾವ್ದೇ ಕಾರಣಕ್ಕೂ ಶಿವರಾಮೇಗೌಡ್ರಿಗಾಗ್ಲಿ ಮಾವಂಗಾಗ್ಲಿ ಗೊತ್ತಾಗ್ಬಾರ್ದು. ಆಯ್ತಾಯ್ತು ಅಣ್ಣ, ಬಾ ಹುಡ್ಕೋಣ. ನಂಗೂ ಈ ವಿಷಯ ಗೊತ್ತಿಲ್ಲಪ್ಪ. ನನ್ನನ್ನೊಬ್ಬ ಅರ್ಥ ಮಾಡ್ಕೊಂಡಿರೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಅದ್ ನೀವು ಮಾತ್ರ. ನೀವು ಬಾವ, ಈ ಕುಡುಕರ ಮನ್ಪಿದೆಯಲ್ಲ, ಇದು ಕುಡುಕರ ಮನ್ಪ, ಇದು ಕುಡುಕರಿಗೆ ಅರ್ಥ ಆಗೋದು. ಕರೆಕ್ಟ್, ನೀ ಹೇಳಿದ 100% ಕರೆಕ್ಟ್. ಅದು ಈಗ ಬೇರೆಯವರಿಗೆ ನಮ್ಮ ಭಾವನೆಗಳು ಅರ್ಥ ಆಗೋದಿಲ್ಲ. ಈಗ ಅರ್ಧ ಗಂಟೆ ಮೊದಲು ನೀವ್ ಯಾರು, ನಾನ್ಯಾರು? ಈಗ ನಾವಿಬ್ರು ಕುಚುಕು 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 ಕುಚುಕು, ನೀನು ಎಣ್ಣೆ ದೋಸ್ತಿ ಕಣ್ಣ ಕುಚುಕು 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 ಕುಚುಕು, ನೀನು ಬಾಟ್ಲಿ ದೋಸ್ತಿ ಕಣ್ಣ ಕುಚುಕು. ಏನು ಕಂಠ? ಸುತ್ತಮುತ್ತ ತಿಳಿಲಿ ನಂತರ ದುರ್ಯೋಧನನ ಪಾತ್ರ ಮಾಡೋರು ಯಾರು ಇರ್ಲಿಲ್ಲ. ಯಾರಾದ್ರೂ ಪಾತ್ರ ಮಾಡೋರು ತಲೆ ಮೇಲೆ ಕಿರೀಟ ಭಾರ ಆಗ್ತದೆ, ಗದೆ ಭಾರ ಆಗ್ತದೆ ಅಂತ ತೆಗೆದು ಇಟ್ಟು ಬಿಡೋರು. ಗದೆ ಕಿರೀಟ ಎಲ್ಲ ಹಾಕೊಂಡು ಪಾತ್ರ ಮಾಡೋರು. ವೇಟ್, ನೀವು ಕಿರೀಟ ಅಂದಾಗ ನೆನಪಾಯ್ತು ನಂಗೆ. ಅಲ್ಲ,
ಏನ್ ನೆನಪಾಯ್ತು ಅಂತ. ಅಲ್ಲ, ಈ ಮನೆಯಲ್ಲಿ ಯಾರಿಗೆ ಸಹ ಒಬ್ಬ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದಿಲ್ಲ ಏನಿಲ್ಲ, ಜವಾಬ್ದಾರಿ. ಅದು ಎಲ್ಲಿ ಸಿಗ್ತದೆ? ಸಿಗ್ಲಿಕ್ಕೆ ಅದೇ ಅಂತ ಚಿಪ್ಸ. ಅದೇ ನೀವು ನಾಟಕ ಮಾತ್ರ ಅಲ್ಲ, ಒಳ್ಳೆ ಕಾಮಿಡಿ ಮಾಡ್ತೀರಲ್ಲ. ನಾನು ಕಾಮಿಡಿ ಮಾಡಿದ್ದೆ, ಅಂದ್ರೆ ಮಾಡಿದೆ. ಮತ್ತೇನೆಂತ ಜವಾಬ್ದಾರಿ ಅನ್ನೋದು ನೋಡಿ, ಜವಾಬ್ದಾರಿ ಅದು ಒಳಗೆ ಇರುವುದು ಕಾಣುದಿಲ್ಲ. ನೀವು ಈ ಮಾತು ಹೇಳಿ ಕೇಳ್ಕಾರಣ. ಮತ್ತೆ ಒಂದು ಕಿರೀಟ ಮಾರೆ, ಅದನ್ನು ಸಿಕ್ಕಿದಲ್ಲಿ ಬೇಕಾದಲ್ಲಿ ಇಟ್ಟು ಹೋಗುದು ಅಂತಂದ್ರೆ ಕಿರೀಟಗೆ ಮರ್ಯಾದಿಲ್ವಾ ಇವರೇ? ಹಾಗಾದ್ರೆ ಅದು ನಿಮಗಿದ್ದದು? ನಂಗದು ಇರೋದ್ರಿಂದಲೇ ಅಲ್ವಾ ನಾನು ಅದನ್ನ ಅಲ್ಲಿ ಇಟ್ಟು ಬಂದದ್ದು. ಹಾಗಾದ್ರೆ ನಿಮಗೆ ಜವಾಬ್ದಾರಿ ಇದೆ ಬಿಡಿ. ನನಗೆ ಇಡೀ ಊರಿಗೆ ಹಂಚಬಹುದು ಅಷ್ಟಿದೆ. ಒಂದು ನಿಮಿಷ ಇರಿ, ನಾನು ಮನೆಗೆ ಹೋಗ್ಬಿಟ್ಟು ಎಲ್ಲಿದೆ ಅಂತ ಹೇಳ್ಬಿಟ್ಟು ಬರ್ತೇನೆ. ನಾನು ಬಂದೆ ಜಸ್ಟ್. ಅಯ್ಯೋ, ವಿದ್ಯಾ ವಿದ್ಯಾ ಏನಾಯ್ತವ? ಯಾಕೆ ಕೂತ್ಕೊಂಡು ಅಳ್ತಿದ್ಯ ನೀನು? ಏನಾಯ್ತು? ಅಮ್ಮ, ನನ್ನಿಂದ ಒಂದ್ ತೆಪ್ಪಾಗೋಗದೆ ಕಣವ್ವ. ವಿದ್ಯಾ, ಅಳು ಅಂತ ಪ್ಯೂನೆ ಮಾಡ್ದೆ ನೀನು? ಅವ್ವ, ನನ್ ಕೈಲಿ ಕೊಟ್ಟಿದ್ರಲ್ಲ ಕಿರೀಟ, ಅದು ಕಳ್ದೋಗದೆ. ಏನ್ ಹೇಳ್ತಿದ್ಯೆ? ಅದ್ ಹೆಂಗ್ ಕಳ್ದೋಗಕ್ ಸಾಧ್ಯ? ಅವ್ವ, ಅದು ಏನ್ ಕೆಲ್ಸ ಮಾಡ್ಕೊಂಡಿದ್ಯೆ ಅಲ್ವೇ? ಅವರೆಲ್ಲ ಆಟೋ ಅಂಕಿತ ಹುಷಾರು ಅಂತ ಹೇಳಿದ್ರು, ಹಿಂಗ್ ಮಾಡ್ಕೊಂಡಿದ್ಯಲ್ಲ. ಈಗ ನಿಮ್ ಅಟ್ಟಿಯವ್ರು ಕೇಳಿದ್ರೆ ಏನ್ ಹೇಳ್ತೀಯ? ಅದೇ ಕಣವ್ವ, ನಂಗೂ ಅರ್ಥ ಆಯ್ತಾ ಇಲ್ಲ. ನಮ್ ಗೌಡ್ರ ಏನಾದ್ರು ಕೇಳಿದ್ರೆ ಏನ್ ಉತ್ತರ ಕೊಡ್ಬೇಕು ಅಂತ ಅರ್ಥನೇ ಆಯ್ತಿಲ್ಲ ಕಣವ್ವ. ಸರಿ ಆಯ್ತು, ನೀನ್ ಅಳ್ಬೇಡ, ಸಮಾಧಾನ ಮಾಡ್ಕ. ನೀನೇನ್ ಬೇಕು ಅಂತ ಮಾಡ್ಲಿಲ್ವಲ್ಲ? ಅಜ್ಜಿ ಬಿದ್ಬಿಟ್ರು ಅಂತ ತಾನೇ ನೀನ್ ಅಲ್ಲಿ ಮಡಗ್ಬಿಟ್ಟು ಹೋಗಿದ್ದು. ಅಳಿ ಅಂದ್ರೆ ತವ ಇರೋ ಸತ್ಯನೇ ಹೇಳು. ಬಾ ಹೇಳು. ಗೌಡ್ರೆ, ಸಾಹೇಬ್ರೆ, ಇವರು ನಮ್ಮ ಸ್ನೇಹಿತರು ನಂದ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಪರವಾಗಿಲ್ಲ ಗೌಡ್ರೆ, ನಾನ್ ನಿರೀಕ್ಷೆ ಮಾಡಿದಕ್ಕಿಂತ ಚೆನ್ನಾಗಿ ಹಬ್ಬ ಮಾಡ್ತಿದ್ದೀರಿ. ನನ್ ವಿಷಯ ಬಂದಾಗ ಏನಾಗುತ್ತಪ್ಪೋ ಅಂತ ಭಯ ಆಯ್ತು. ಸುದ್ದಿ ಹಬ್ಸೋದಕ್ಕೆ ಏನ್ ಬೇಕಾದ್ರೂ ಹಬ್ಬಿಸ್ತಾರ ನಾಯಕ್ರೆ. ಈ ವಿರೋಧ ಪಕ್ಷದವ್ರಿಗೆ ಬೇರೆ ಏನ್ ಕೆಲಸ ಅದ ಹೇಳಿ? ಸರಿ ಗೌಡ್ರೆ, ಬೇಗ ಮಹಾಮಂಗಳಾರತಿ ಮಾಡಿಸ್ಬಿಡಿ. ಅಲ್ಲ, ಕೀಟ ತಗೊಂಬರ್ತೀನಿ ಅಂತ ಹೋದವಳು ಬರ ಕೀಟ ಹತ್ಬೇಕೆ? ಅವಳಿಂದೆ ಅವಳ ಅವ್ವನು ಹೋದ್ಲು, ಇಬ್ರು ಸೇರಿ ಅದೇನ್ ಮಾಡ್ಕೊಂಡು ನಿಂತಿದಾರೋ ಏನೋ. ಸರಿ, ನಾನೇ ಹೋಗ್ಬಿಟ್ಟು ಬರ್ತೀನಿ. ಗೌಡ್ರೆ, ಅದು ಸಾಕು ಸುಮ್ನಿರಮ್ಮೆ. ಆ ದೊಡ್ಡ ಜವಾಬ್ದಾರಿ ನಿಂಗೆ ವಹಿಸವ್ರೆ ಅಂತಂದ್ಮೇಲೆ ಏಟು ಸರಿಯಾಗಿರ್ಬೇಕು ಅಂತ ನಿಂಗೆ ಗೊತ್ತಿಲ್ವಾ? ಕಿರೀಟ ಕಾಣಿಸ್ತಾ ಇಲ್ಲ ಅಂತಂದ್ರೆ ಏನ್ ಸಣ್ಣ ವಿಚಾರವೇ? ಅದ್ ಕಾಣಿಸ್ತಿಲ್ಲ ಅಂತಂದ್ರೆ ಏಟ್ ದೊಡ್ಡ ಅನಾಹುತ ಆಯ್ತದೆ ಅಂತ ನಿಂಗೆ ಸಂದ ಗೊತ್ತು. ಈ ಕಿರೀಟ ಇಲ್ಲ ಅಂತಂದ್ರೆ ಹಬ್ಬ ನಡೆಯಕ್ಕಿಲ್ಲ. ಹಬ್ಬ ನಡೀದ ಹೋದ್ರೆ ಅಪ್ಪ ಏನ್ ರಾಜಕೀಯದ ಭವಿಷ್ಯಕ್ಕೆ ತೊಂದರೆ ಆಯ್ತದೆ ಅಂತ ನಿಂಗೂ ಗೊತ್ತು ತಾನೇ? ಕಡೆ ಪಕ್ಷ ನಂತವನಾದ್ರೂ ಹೇಳ್ಬೇಕಲ್ವೇ ನಮ್ಮಿ? ನನ್ನ ಮುಚ್ಚಿಟ್ಟು ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ? ನಾನು ನಿಮ್ಗೆ ಹೇಳ್ಬೇಕು ಅಂತಾನೆ ಬರ್ತಿದ್ದೆ, ಆದ್ರೆ ಭಾರ್ಗವಿ ಅಕ್ಕ ಮತ್ತೆ ಮೀರಕ್ಕ ನಿಮ್ಗೆ ಹೇಳಿದ್ರೆ ನೀವು ಸಾನೆ ಟೆನ್ಷನ್ ಮಾಡ್ಕತ್ತೀರಾ ಅಂತ ಹೇಳಿ ನನ್ನ ತಡೆದ್ರು. ಅವ್ರು 1000 ಹೇಳ್ತಾರೆ ಕಣಮ್ಮಿ, ಆದ್ರೆ ನೀನ್ ಅಂತವ್ ಬಂದು ಹೇಳ್ಬೇಕಾಗಿತ್ತು ತಾನೆ. ಅಲ್ಲಿ ಎಲ್ಲರೂ ಕಿರೀಟ ಬರ್ತದೆ ಅಂತ ಕಾಯ್ಕೊಂಡ್ ಕೂತವ್ರೆ. ಬರೋರೆಲ್ಲ ಬಂದಾಗದೆ. ಈಗೇನಾದ್ರೂ ಅಪ್ಪಯ್ಯ ಬಂದಂತವ್ ಕೇಳಿದ್ರೆ ಏನಂತ ಹೇಳದಮ್ಮಿ? ಇಲ್ಲ, ಏನೇ ಆದ್ರೂ ಈ ಪೂಜೆ ನಿಲ್ಲಕ್ ಬಿಡಬಾರ್ದು. ಆ ಕಿರೀಟ ಇಲ್ಲದೆ ಅಂತ ಹುಡುಕ್ಬೇಕು. ಅಳಿಯಂದ್ರೆ ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳಿ ಅತ್ತಮ್ಮ? ಏಟ್ ದೊಡ್ಡ ಜವಾಬ್ದಾರಿ ವಹಿಸಿದ್ವಿ ಅಂತ ಅವಳಿಗೆ ಗೊತ್ತದೆ. ಈಟೊಂದ್ ಬೇಜವಾಬ್ದಾರಿ ನಡ್ಕೊಂಡ್ರೆ ಏನ್ ಮಾಡಕ್ಕಾಯ್ತದೆ ಹೇಳಿ? ಅದು ಅಲ್ದಲ್ಲಯ್ಯ, ಅದ್ ಕಳ್ದೋದಾಗ್ಲೇ ನಾನು ತಾವ್ ಬಂದ್ ಹೇಳಿದಿದ್ರೆ ನಾನು ಏನಾದ್ರು ಮಾಡ್ತಿರ್ಲಿಲ್ವೇ? ಲೇ ಇದ್ಯಾ ಇವಳೆ,
ಎಲ್ಲಿ ಹೋದ್ರಿ ಇವ್ರು? ಬಾ 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 ಬಾ, ಎಲ್ರು ಸೇರ್ಕೊಂಡು ಇಲ್ಲೇನ್ ಮಾಡ್ತಾ ಇದ್ದೀರಾ? ಬರೋರೆಲ್ಲ ಬಂದಾಗಿದೆ, ಪೂಜೆಗೆ ಗೊತ್ತಾಯ್ತದೆ. ಅದನ್ನೇ ನಾನು ಹೇಳ್ತಾ ಇದ್ದೆ ಅಮ್ಮಮ್ಮ. ನೀನ್ ಹಿಂಗೆ ಹೇಳ್ತಾನೆ ಇರು. ಆಡೋ ಐಕ್ಳಿಗೆ ಜವಾಬ್ದಾರಿ ಕೊಡ್ಬೇಡ ಶಿವರಾಮ ಅಂದ್ರೆ ಅವನು ಕೇಳಾಕಿಲ್ಲ. ಕಿರೀಟ ಜವಾಬ್ದಾರಿ ವಹಿಸ್ಕೊಂಡ್ರೆ ಇವಳಿಗೆ ಜ್ಞಾನವೇ ಇಲ್ಲ. ಲೇ ರತ್ನ, ಅಲ್ಲಿ ಪೂಜೆಗೆ ಶುರು ಮಾಡಿಸ್ಬೇಕು ಅನ್ನೋದು ನಿನ್ಗಾದ್ರೂ ಗೊತ್ತಾಗಕ್ಕಿಲ್ವೇನೆ? ಸರಿ ಸರಿ, ನಾನೇ ಬರ್ತೀನಿ, ಹೋಗಿ ಕಿರೀಟ ತಕೊಂಬರೋಣ, ನಡಿ. ಓಯ್, ಹಿಂಗೆ ಹೇಳಿದ್ದು, ಬಾ. ಪರವಾಗಿಲ್ವೇ, ನೀನ್ ಒಬ್ನೇ ಕೆಲಸ ಮಾಡಿದ್ಯಾ ಅಂತ ಅನ್ಕೊಂಡಿದ್ವಿ, ನೋಡಿದ್ರೆ ಗ್ಯಾಂಗೇ ಇದೆ. ಹಬ್ಬ ದಿನ ಇದೆಲ್ಲ ಬೇಕಾ? ಮರ್ಯಾದೆಯಿಂದ ಕದ್ದಿರೋ ಕಿರೀಟ ಕೊಟ್ರೆ ಸರಿ. ಇಲ್ಲಾಂದ್ರೆ ವೆರಿ ಸಿಂಪಲ್, ನಿಮ್ಮೆಲ್ರಿಗೂ ಇದೇ ಕೊನೆ ಗಣೇಶ ಹಬ್ಬ ಆಗತ್ತೆ. ಪರವಾಗಿಲ್ವೇ, ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ. ಯಾರಿಗ್ ಕೊನೆ ಗಣೇಶ ಹಬ್ಬ ಆಗುತ್ತೆ ನೋಡೋಣ. ಹೇಳ್ತೀನಿ ಸರ್. ಎಲ್ಲ ಕಿರೀಟ ನಾವು ಕಿರೀಟ ಕದಿಯಕ್ಕೆ ಅಂತಾನೆ ಬಂದ್ವಿ, ಆದ್ರೆ ಅದ್ ನಮ್ಗೆ ಸಿಕ್ಕಿಲ್ಲ ಸರ್. ಹೊರಗಡೆ ಬರೋ ಧೈರ್ಯ ಮಾಡಿದ್ಯಾ ಅಂದ್ಮೇಲೆ ಆ ಧೈರ್ಯನ ಒಳಗಡೆ ಇರೋರೆ ಯಾರೋ ತುಂಬಿರ್ತಾರೆ. ಯಾರೋ ಕಳ್ಸಿದ್ದು? ಸರ್ ಹೇಳ್ತೀನಿ ಅದು ಯಾರು ಕಳ್ಸಿಲ್ಲ ಸರ್. ಈ ತರ ದೊಡ್ಡ ದೊಡ್ಡ ಫಂಕ್ಷನ್ ಆದ್ರೆ ಸುದ್ದಿ ಮುಟ್ಸಕ್ಕೆ ಅಂತಾನೆ ಒಬ್ಬನ್ನ ಇಟ್ಟಿದೀವಿ. ಅವ್ನು ಹೇಳ್ದೆ ಸರ್, ಆದ್ರೆ ಅದು ಏನು ಸಿಕ್ಕಿಲ್ಲ ಸರ್. ಇವನನ್ನ ಸುಮ್ನೆ ಬಿಡೋದ್ ಬೇಡ, ಇವನನ್ನ ಮೊದ್ಲು ಪೊಲೀಸರಿಗೆ ಒಪ್ಸೋಣ. ಸದ್ಯಕ್ಕೆ ಇವ್ರನ್ನ ಕಟಾಕಣ, ಆಮೇಲೆ ನೋಡ್ಕೊಂಡ್ರಾಯ್ತು.